ತಿಂಗಳು ಫೆಬ್ರವರಿ ಮೊದಲ ಮತ್ತು ಎರಡನೇ ವಾರದಲ್ಲಿ ಕೆಲವು ರೇಡ್ ಕೇಸ್ಗಳನ್ನು ಮಾಡಿದ್ವಿ. ಕೆಲವು ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದ್ವಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೀಟರ್ ಬಡ್ಡಿಗೆ ಸಂಬಂಧಪಟ್ಟಂತೆ ಮತ್ತು ಅದನ್ನು ಹಿಂಸೆ ನೀಡಿ ವಸೂಲಿ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳ ಮೇಲೆ. ಸೊ ಈ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ನಡೀತಾ ಇದೆ. ಈ ಸಮಯದಲ್ಲಿ ನಮಗೆ ಇನ್ನೂ ಕೆಲವರು ಕೆಲವು ವ್ಯಕ್ತಿಗಳು ಮುಂದೆ ಬಂದು ಅವರು ಸಾಕ್ಷಿಗಳನ್ನು ಕೊಡುವುದು ಬಾಕಿ ಇದೆ. ಅಂದರೆ ಕೆಲವು ದಾಖಲಾತಿಗಳನ್ನು ಅವರು ಐಡೆಂಟಿಫೈ ಮಾಡಲಿಕ್ಕೆ ಮತ್ತು ಕೆಲವರು ಇನ್ನೂ ಬಂದು ಅಂದರೆ ಹೇಳಿಕೆ ಕೊಡೋದು ಎಲ್ಲ ಬಾಕಿ ಇದೆ. ಅದೇ ರೀತಿ ಇನ್ನೂ ಕೆಲವರು ತಮ್ಮ ಅಹವಾಲುಗಳನ್ನು ಹೇಳ್ತಾಯಿದ್ರು, ಈ ಥರ ಆಗಿದೆ, ನಮಗೆ ತೊಂದರೆ ಆಗಿದೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಪ್ರೆಸ್ ನೋಟನ್ನು ಕೊಟ್ಟು ಎಲ್ಲ ಸಂಬಂಧಪಟ್ಟ ಏನು ಕೇಸಲ್ಲಿ ಸೀಸ್ ಮಾಡಿದ್ವಿ ಆ ಪ್ರಾಪರ್ಟಿಯನ್ನು ಇವತ್ತು ಇಲ್ಲಿ ಇಟ್ಕೊಂಡು ನಮ್ಮ ತನಿಖಾಧಿಕಾರಿಗಳು ಇಲ್ಲಿ ಹಾಜರಿರ್ತಾರೆ. ಯಾರಾದರೂ ಬಂದು ಅವ್ರದ್ದು ಯಾವುದಾದ್ರೂ ದಾಖಲಾತಿಗಳನ್ನು ಐಡೆಂಟಿಫೈ ಮಾಡೋದಿದ್ದರೆ ಅಥವಾ ಅವರ ಅಹವಾಲನ್ನು ನೀಡೋದಿದ್ದರೆ ಅಥವಾ ಅವರ ಹೇಳಿಕೆಗಳನ್ನು ನೀಡೋದಿದ್ದರೆ ಅವ್ರು ಕೊಟ್ಟರೆ ಅದನ್ನು ತನಿಖೆಯಲ್ಲಿ ಪರಿಗಣನೆ ಮಾಡಿಕೊಂಡು ಮತ್ತೆ ತನಿಖೆ ಮುಂದುವರಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಆ ನಿಟ್ಟಿನಲ್ಲಿ ಆ ಪ್ರಕರಣಗಳ ಎಲ್ಲ ಒಂದು ವಶಪಡಿಸಿಕೊಂಡ ಮುದ್ದೆಮಾಲು ಇದೆ, ಸ್ವತ್ತುಗಳಿದೆ, ಅದನ್ನು ಸಂಬಂಧಪಟ್ಟ ತನಿಖಾಧಿಕಾರಿಗಳ ಜೊತೆಗೆ ಇವತ್ತು ಈ ನಮ್ಮ ಪೊಲೀಸ್ ಭವನದಲ್ಲಿ ಅದನ್ನು ಜೊತೆಗೆ ಇಟ್ಕೊಂಡು ತನಿಖಾಧಿಕಾರಿಗಳು ಹಾಜರಿರ್ತಾರೆ. ಸಾರ್ವಜನಿಕರಲ್ಲಿ ನಮ್ಮದು ಒಂದು ವಿನಂತಿ ಇದೆ, ಈ ಸಂಬಂಧಪಟ್ಟಾಗೆ ತಾವೇನಾದರೂ ತಮ್ಮ ಗ್ರೀವೆನ್ಸಸ್ ಇದ್ದರೆ ಬಂದು ಇಲ್ಲಿ ಹೇಳ್ಕೋಬೇಕಂತ ನಾನು ಕೇಳ್ಕೊತೀನಿ. ಸರ್, ಇದುವರೆಗೆ ಎಷ್ಟು ಬಡ್ಡಿ ದಂಧೆಕೋರರ ಮೇಲೆ ದಾಳಿ ಆಗಿದೆ ಸರ್? ಎಷ್ಟು ಬೇರೆ ಈಗ ನಾವು ಅಂದರೆ ಒಂದು ಸ್ಲಾಟ್ ಏನು ನಾವು ಆವಾಗ ರೇಡ್ ಮಾಡಿದ್ವಿ, ರಿಜಿಸ್ಟರ್ ಮಾಡಿದ್ವಿ, ಒಟ್ಟು ನಾವು 10 ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ. 10 ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದಿದೆ. ಯಾಕಂದರೆ ಅದರಲ್ಲಿ ನಮ್ಮದು ಡಾಕ್ಯುಮೆಂಟ್ಸ್ ಯಾವುದಾದ್ರಲ್ಲಿ ಸೀಸ್ ಆಗಿತ್ತಲ್ಲ. ಸೊ ಈಗ ಸಪೋಸ್ ಒಂದು ಬ್ಲ್ಯಾಂಕ್ ಚೆಕ್ ಸಿಕ್ಕಿದೆ, ಚೆಕ್ ಯಾರ್ದು ಅಂತ ನಮಗೆ ಗೊತ್ತಾಗಬೇಕು. ನಾವು ಬ್ಯಾಂಕಿಂದ ಪ್ರೊಸೆಸ್ ಮಾಡ್ತಾಯಿದ್ದೀವಿ, ಬಟ್ ಅವರಾಗೆ ಬಂದು ಐಡೆಂಟಿಫೈ ಮಾಡಿದ್ರೆ ನಮಗೆ ಇನ್ನೂ ಈಸಿ ಆಗ್ತದೆ, ನಮಗೆ ಇದಾಗುತ್ತೆ. ಇಲ್ಲ ನಾವು ಆ ಬ್ಯಾಂಕಿಗೆ ಬರೀಬೇಕು, ಕರೆಸ್ಪಾಂಡೆನ್ಸ್ ಮಾಡಬೇಕು, ಬರಲಿಕ್ಕೆ ಸಮಯ ತೊಗೊಳ್ತೀವಿ, ಸ್ಪೀಡಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದ್ದರಿಂದ ಅವರಾಗೆ ಯಾರಾದರೂ ಮುಂದೆ ಬಂದು ನಮಗೆ ಇಲ್ಲ ನಮ್ಮದು ಇದು ದಾಖಲಾತಿದೆ, ನಮಗಿದು ಸಂಬಂಧಪಟ್ಟ ದುಡ್ಡಿದೆ ಅಂತ ಏನಾದರೂ ಹೇಳಿದರೆ ಅವರು ಅದಕ್ಕೆ ಸೂಕ್ತವಾದ ದಾಖಲಾತಿಗಳನ್ನು ಕೊಟ್ಟರೆ ನಮಗೆ ಅವ್ರನ್ನ ಅಂದರೆ ಬೇಗ ತನಿಖೆ ಚುರುಕುಗೊಳಿಸಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ನಾವೊಂದು ಇದೊಂಥರ ಓಪನ್ ಇನ್ವಿಟೇಷನ್ ಎಲ್ಲರಿಗೂ ಸಾರ್ವಜನಿಕರಿಗೆ ಒಂದು ಓಪನ್ ಇನ್ವಿಟೇಷನ್. ಇನ್ನೂ ಕೆಲವ್ರಿಗೆ ಏನಾದರೂ ನಂದು ಹೋಗಿತ್ತು ದಾಖಲಾತಿ, ನನಗೆ ಅವರು ವಾಪಸ್ ಕೊಟ್ಟಿಲ್ಲ ಅನ್ನೋಂಥವ್ರು ಹಂಗಿದ್ರು ಅವರು ಕೂಡ ಬಂದು ಹೇಳಿದ್ರೆ ಅದ್ರ ಬಗ್ಗೆ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಲಭ್ಯವಿರೋ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ. ಈಗ ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ, ಯಾಕಂದರೆ ಬೇರೆ ಬೇರೆ ಕೇಸಲ್ಲಿ ಬೇರೆ ಬೇರೆ ಇರ್ತಾರೆ, ತಮಗೆ ಆಮೇಲೆ ಕೊಡ್ತೀನಿ. ಅಂದರೆ ಟೋಟಲ್ ಅಮೌಂಟು ಚೆಕ್ ಆವಾಗ ಪ್ರೆಸ್ ಮೀಟ್ ಮಾಡಿದ್ವಿ, ಈಗ ಸಪ್ರೇಟ್ ಕೇಸಸ್ ವೈಸ್ ತೊಗೋಬೇಕಾಗ್ತದೆ. ಅದು ಎಲ್ಲಪ್ಪ ಮಿಸ್ಟಿನ ಮೇಲೆ ಆಗಿರ್ತದೆ, ಇದರಲ್ಲಿ ಅವನು ಬಂದು ನೀವು ಸೀಜ್ ಮಾಡಿದಂಥ ಟೋಟಲ್ ಎಷ್ಟು ಚೆಕ್ಗಳು ಎಷ್ಟು ಬಾಂಡ್ಗಳು? ಅದೇ ಈಗ ನನಗೆ ಸ್ಪೆಸಿಫಿಕ್ ಫಿಗರ್ ಈಗ ಸದ್ಯಕ್ಕೆ ನೆನಪಿಲ್ಲ. ಸೊ ನಾನು ಅದನ್ನು ನೋಡ್ಕೊಂಡು ಬೇಕಾದ್ರೆ ಆಮೇಲೆ ತಮಗೆ ಪ್ರಶ್ನೆ ಕಳಿಸ್ತೀನಿ. ಅದರಲ್ಲಿ ಏನಾದರೂ ಅಮೌಂಟಲ್ಲಿ ಏನು ಮೆನ್ಷನ್ ಮಾಡೋದಿದೆ ಸರ್ ಚೆಕ್ ಬಾಂಡಲ್ಲಿ ಸರ್? ಈಗ ಅದೇ ಏನಾಗಿದೆ, ಖಾಲಿ ಚೆಕ್ಗಳಿದ್ದಾವೆ, ಕೆಲವುದ್ರಾಗ ಹೆಸರಿದ್ದಾವೆ, ಕೆಲವುದ್ರಾಗ ಹೆಸರು ಕೂಡ ಇಲ್ಲ. ಸೊ ಏನಾಗುತ್ತೆ, ಈ ಹೆಸರಿದ್ದವ್ರಿಗೆ ನಾವು ಕರೆಸಿ ವಿಚಾರಣೆ ಮಾಡ್ಬೋದು, ಹೆಸರಿಲ್ಲದವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಅಂಥವ್ರು ಯಾರಾದರೂ ಚೆಕ್ಗಳು ನಾವು ಕೊಟ್ಟಿದ್ವಿ, ನಮಗೆ ನೀವು ಇಂಥ ಚೆಕ್ ನಮ್ಮದೇ ಅಂತ ಮುಂದೆ ಬಂದರೆ ನಮ್ಮ ತನಿಖೆಗೆ ಹೆಲ್ಪ್ ಆಗ್ತದೆ. ಆ ನಿಟ್ಟಿನಲ್ಲೇ ನಾವು ಇದನ್ನು ಆ ಥರ ಬರ್ತಾರೆ ಸರ್. ಎಷ್ಟು ಜನ ಬಂದಿದ್ದಾರೆ? ಈಗ ಕೆಲವು ಜನರು ಬಂದಿದ್ದಾರೆ, ಜಸ್ಟ್ ಇನ್ನೂ ಕೆಲವರು ಜನ ಬರ್ಬೋದು. 2 ಗಂಟೆವರೆಗೆ ನಮ್ಮ ಅಧಿಕಾರಿಗಳು ಇಲ್ಲೇ ಹಾಜರಿರ್ತಾರೆ. ಸೊ ಅದನ್ನು ಕಂಪ್ಲೀಟ್ಲಿ ಅದೆಲ್ಲ ಪರಿಶೀಲನೆ ಮಾಡಿ ಅವ್ರ ಹೇಳಿಕೆಗಳನ್ನ ಪಡೆದುಕೊಂಡು ಮುಂದುವರಿತಾರೆ. ಥ್ಯಾಂಕ್ ಯು ಸರ್. ಏನು ಸಮಸ್ಯೆ ಆಗಿದೆ ನಿಮಗೆ? ನಮ್ಮ ತಂದೆಯವ್ರು ಎಲ್ಲಪ್ಪ ಮಿಸ್ಕಿನವ್ರ ಕಡೆ 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ರು ರೀ. ಇಸ್ಕೊಂಡಿದ್ದಕ್ಕೆ ಹೊಳ್ಳಿ ಕೊಡ್ಲಾರ್ದಕ್ಕೆ ನಾವು 15 ಗುಂಟೆ ಜಾಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾಯ್ತು. ಇಲ್ವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ತೊಗೊಂಬರ್ತೀವಿ ನೋಡಿ ನೀವು ಹೆಂಗೆ ಮಾಡ್ತೀರಿ ಅಂತ ನಾವು 3 ತಿಂಗಳ ನಮ್ಮ ಅಪ್ಪಾರ ಬಡ್ಡಿ ಕೊಟ್ಟಿದ್ರು ರೀ. ನಾವು ನಿಂಗಪ್ಪ ಬಸಪ್ಪ ಹುಂಬಿ ಅಂತ ಹೇಳ್ರಿ 15 ಗುಂಟೆ ಜಾಗ ಇಡ್ತಿದ್ವಿ. ಆಮೇಲೆ ಅವರು ನಮ್ಮಪ್ಪರ 2ನೇ ತಾರೀಕಿಗೆ ಫೋನ್ ಮಾಡಿದ್ರು, 2 ಜೂನು 2020ಕ್ಕೆ ಹೆಂಗೆ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪರನ್ನ ಎತ್ಕೊಂಬರ್ಬೇಕಾ ಅಥವಾ ಹೆಂಗೆ ಅಂತ. ಸರ್ ನೋಡಿರಿ ನೀವು ಹೇಳ್ದಂಗೆ ಮಾಡ್ತೀವಿ, ನಮ್ಮ ಅಪ್ಪರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ. 2ನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ. 4ನೇ ತಾರೀಕಿಗೆ ನಮ್ಮ ಅಪ್ಪರ ಒಂಥರ ಶಾಕ್ ಆಗಿ ತೀರ್ಕೊಂಡ್ಬಿಟ್ರಿ. ಈಗ ನಮ್ಮದು ಹಣನೂ ಹೋತು, ಗುಣನೂ ಹೋತು ರೀ. ಇವ್ರಿಗೆ ಸರ್ಗೆ ದುಡ್ಡಿಂದು ಮುಖ್ಯ, ಅದ್ರ ಮನುಷ್ಯನ ಮುಖ್ಯತೆ ಇದ್ದಿದ್ದಿಲ್ಲ. ಆದರೂ ಮನುಷ್ಯ ಹೋದ್ಮೇಲೂ ಆ ಜಗಕ್ಕೊಂದು ಬೆಲೆ ಏನೈತಿ ಅಂತ ಆ ಬೆಲೆ ಪ್ರಕಾರ ನಮ್ಗೆ ದುಡ್ಡು ಕೊಟ್ಟಿದ್ರೆ ನಮಗೆ ಇವತ್ತು ಕಷ್ಟ ಇರ್ತಿದ್ದಿಲ್ಲ. ನಮಗೊಬ್ಬ ತಮ್ಮ ಅದನ್ ರೀ, ಅವ್ಗೆ ಇರಾಕೂ ಮನೆ ಇಲ್ಲ, ಏನೂ ಇಲ್ಲ. ಎಲ್ಲ ಆಸ್ತಿ ಇದ್ದವ್ರಿಗೂ ಹೆಣ್ಣು ಸಿಗಾಕನ ಈಗಿನ ಕಾಲದಾಗ ಕಷ್ಟ ಐತಿ. ಈಗ ಮನೆ ಇಲ್ದವ್ರಿಗೆ ಮರ್ಯಾದೆ ಇರಲ್ಲ. ಆ ಪ್ರಕಾರ ಈಗ ನಮ್ಮ ತಮ್ಮಗೂ ಒಂದು ಜೀವನ ಬೇಕಲ್ಲ, ಮನೆಯೂ ಇಲ್ಲ, ಮರ್ಯಾದೆನೂ ಇಲ್ಲ, ಆಮೇಲೆ ಮದುವೆನೂ ಇಲ್ಲ.
ಹೀಗಾಗಿ ನಮ್ದು ಭಾಳ ಕಷ್ಟ ಆಗೈತೆ ರೀ. ಆಸ್ತಿ ಬರ್ಸ್ಕೊಂಡಾರ ಹಾಂ ಆಸ್ತಿ ಬರ್ಸ್ಕೊಂಡು ಅವ್ರ ಮಗನ ಹೆಸರಿಂದ ಬೆಟಗೇರಿ ಒಳಗೆ ರೀ ಬಾಲಾಜಿ ಗುಡಿಯಿಂದ ಐತ್ರಿ. ಹಾಂ 15 ಗುಂಟೆ ಐತ್ರಿ ಸರ್. ಪ್ರೆಸೆಂಟ್ ರೇಟ್ ರೀ ಸರ್ ನೋಡು ನಮ್ಗೆ ಇಲ್ಲಿ ಐಡಿಯಾ ಇಲ್ಲ. ನಾನು ಮದುವೆಗೆ 20 ವರ್ಷ ಆಯ್ತು ರೀ, ರಾಜಸ್ಥಾನಕ್ಕೆ ಇರ್ತೀನಿ. ಇಲ್ಲಿದು ಒಂದು ಸಣ್ಣ ಹಳ್ಳಿಯೊಳಗೆ 1 ಗುಂಟೆಗೆ 2 ಲಕ್ಷ ಐತ್ರಿ. ಇದು ಸಿಟಿ ಏರಿಯಾ. ಸಿಟಿ ಪ್ರಕಾರ ಎಲ್ಲರಿಗೂ ನಾನು ಕೇಳಿದೆ, ಇದು ಬೆಟಗೇರಿ ಒಳಗೆ ಅಥವಾ ಗದಗ ಇದ್ರಾಗ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರೇನಂದ್ರು ಕಡಿಮೆ ಅಂದರೂ ಒಂದು 5 ಲಕ್ಷ ಇರುತ್ತಮ್ಮ, ನೀವು ವಿಚಾರ ಮಾಡಿರಿ ಅಂತ. 5 ಲಕ್ಷ ಅಂದ್ರೆ ನನ್ನ ಸೈಟಿನ ಬೆಲೆ 45 ಲಕ್ಷ ರೂಪಾಯಿ ಆಗುತ್ತೆ ರೀ. ನಿಮ್ಮದು ದುಡ್ಡು ಇದು ಮಾಡಿಕೊಂಡು ನನಗೆ ಉಳಿದ ದುಡ್ಡು ಕೊಡಬೇಕು, ಇಲ್ಲ ನಾನು ನಿಮಗೆ ದುಡ್ಡು ಕೊಡ್ತೀನಿ, ನನ್ನ ಜಾಗ ಬಿಟ್ಕೊಡ್ರಿ ಅಂತ ವಿನಂತಿ ಮಾಡ್ಕೋತೀನಿ ನಾನು. ಏನಂತಾರೆ ಈಗ? ಎಷ್ಟು ಸಾಲ ಇಸ್ಕೊಂಡಿದ್ರಿ? 6 ಲಕ್ಷ. 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ದೆ ರೀ ನಾನು. ಈಗ ಬಡ್ಡಿ ಎಷ್ಟು ಕೊಟ್ಟಿದ್ರಿ? 6 ಲಕ್ಷಕ್ಕೆ ಬಡ್ಡಿ ಎಷ್ಟು ಕೊಟ್ಟಿದ್ರಿ? ನಮ್ಮ ತಂದೆಯವರು 3 ಸರಿ ಕೊಟ್ಟಾರ್ರಿ. ಬಡ್ಡಿ ತೊಗೊಂಡಿದ್ರಿ? 3% ತೊಗೊಂಡಿದ್ದಾರೆ. 3%. ಬಟ್ ನಿಮ್ಗೆ ಬೆದರಿಸಿ ಇದು ಮಾಡಿ ಹಾಂ ನಿಮ್ಮ ತಂದೆಗೆ ದುಡ್ಡು ಕೊಡ್ತಾರ ಅಥವಾ ನಮ್ಮ ಕಡೆ ಮಂದಿ ಅದಾರವ ನಾವು ಕಾರ್ಗೆ ಕೊಟ್ಟು ಕಳಿಸಿ ನಿಮ್ಮ ಅಪ್ಪರನ್ನೇ ತೊಗೊಂಬರ್ತೇವೆ ನೋಡು ಅಂತಂದ್ರೆ ರೀ. ಹಾಂ ಅಂದ್ರೆ ನೋಡಿರಿ ಸರ್ ಹಾಗೆ ಇದು ಮಾಡಿಬಿಟ್ರೆ ನಾನು ನಮ್ಮ ತಂದೆಯವ್ರಿಗೆ ಹೇಳ್ತೀನಿ, ನೋಡಿರಿ ನಮ್ಮ ಮೇನ್ ನಮ್ಗೆ ತಂದೆಯವರು ಜಾಗ ದುಡ್ಡು ಮುಖ್ಯ ಅಲ್ಲ, ಹೀಗಾಗಿ ನೀವು ಅಪ್ಪಾಜಿ ಹೋಗಿ ಸಹಿ ಮಾಡಿಬಿಡ್ರಿ ಅಂತ ಹೇಳಿದೆ ನಾನು. 2ನೇ ತಾರೀಕಿಗೆ ಫೋನ್ ಬಂದಿತ್ತು ರೀ. 4ನೇ ತಾರೀಕಿಗೆ ನಮ್ಮ ಅಪ್ಪಾಜಿ ತೀರ್ಕೊಂಡ್ರಿ. ಸೈನ್ ಮಾಡ್ಯಾರಣ್ಣ? ನನಗೂ ಸರ್ ಕರೆಸಿ 2020 ವಿಕಾಸ್ ಅವ್ರ ಹೆಸರಿಂದ ರಿಜಿಸ್ಟ್ರಿ ಮಾಡಿಸ್ಕೊಂಡ್ರಿ ಅವರು. ಖರೀದಿ ಮಾಡಿಸ್ಕೊಂಡ್ರಿ. ಆಮೇಲೆ ನಂಗೆ 14 ನವಂಬರ್ಗೆ ನಾನು ಇಲ್ಲಿ ಬಂದೆ ರೀ. 14 ನವಂಬರ್ 2024ಕ್ಕೆ ಕರೆಸಿದ್ರು. ಇಲ್ವಾ ಕೋರ್ಟ್ನಾಗ ಏನೈತಿ ನಿಮ್ದು ಕೇಸ್, ಅದನ್ನು ಬಂದು ಕೋರ್ಟಿಗೆ ಸಹಿ ಮಾಡ್ಬೇಕಂತ ಹೇಳಿದ್ರು. ಆಯ್ತು ಸರ್ ಅಂತಂದು ನಾನು ಬಂದೆ. ಅವತ್ತು ವಕೀಲರು ಭೇಟಿ ಆಗಬೇಕು, ವಕೀಲರು ಸಿಗಲಿಲ್ಲ. ಆಮೇಲೆ ಅವ್ರ ಆಫೀಸ್ನಾಗ ಇದ್ಕೊಂಡು ಮತ್ತು ನಮ್ಗೊಂದು ರೂಮಿನ ವ್ಯವಸ್ಥೆ ಮಾಡಿದ್ರು. ಆ ರೂಮ್ನಾಗ ಇರಿಸಿದ್ರು. ನೋಡ್ಕೊಂಡೆಲ್ಲ ಒಳ್ಳೆಯಿಂದ ನೋಡ್ಕೊಂಡಾರ. 15 ನವಂಬರ್ 2024ಕ್ಕೆ ಬೆಳಿಗ್ಗೆ ನೋಡ್ರಮ್ಮ ಸಹಿ ಮಾಡ್ರಿ. ಅವರು ಆಫೀಸಿಂದ ಒಂದು ಇದು ಕೊಟ್ಟಾಗ ಅದು ಆಫೀಸ್ನಾಗ ಏನಿತ್ತು ಅಂತ ಹೇಳ್ತಾರೆ, ಸಾಲ ತಗೊಡ್ತಾರಂತ ಹೇಳಿತ್ತು. ಸರ್ ನೀವು ಹೇಳಿದ್ದು ಕೋರ್ಟ್ನಾಗ ಹೋಗಿ ಸಹಿ ಮಾಡೋದು, ಇವಾಗ ನಿಮ್ಮ ಆಫೀಸ್ನಾಗ ನಂಗೆ ಸಹಿ ಮಾಡಕ್ಕೆ ನಂಗೆ ಯಾಕೋ ಒಂಥರ ಇದಾಗತ್ತೆ. ನಾನು ನಮ್ಮ ಮಮ್ಮಿ ಅಳ್ಕೋತ ಸಹಿ ಮಾಡ್ಕೊಂಡು ಬಂದೀವಿ ರೀ ಅವ್ರ ಆಫೀಸಿಂದ. ಬ್ಲ್ಯಾಂಕ್ ಹಳಿ ಒಳಗೆ ಸಹಿ ಮಾಡ್ತಾರೆ ರೀ 4-5. ಹ್ಞೂ ರೀ. ಇತ್ತಾಗ ಅಂದ್ರೆ ರೀ ಅವ್ರು ಇತ್ತಾಗ ಬಂದುಬಿಟ್ಟಾರೆ. ಇತ್ತಾಗ ಸಹಿ ಮಾಡಂತ ಹೇಳಿದಾರೆ. ಇತ್ತ ನಮ್ಮ ಕಡೆ ಅಂದ್ರೆ ರಿವಾಲ್ವರ್ ಇತ್ತು ಒಂದು ಸಣ್ಣದೇನೋ ಅವ್ರ ಆಫೀಸ್ನಾಗ. ಹಾಂ ಇತ್ತಾಗ ಸೈಡ್ ಇಟ್ರ ಇತ್ತಾಗ ಸಹಿ ಮಾಡಂತ ಹೇಳ್ತಾರೆ ರೀ. ಹ್ಞೂ ರೀ. ಹಾಂ ಹೆದರಿ ಮಾಡೀವಿ ರೀ ಸರ್. ಈಗ ನಮ್ಮ ಕಡೆ ನಮ್ಮ ತಂದೆಯವ್ರ ಹಂಗಾರ ಹೋಗ್ಯಾರ. ನಮ್ಮ ತಮ್ಮ ಒಂದು ಸ್ವಲ್ಪ ಹಳ್ಳಿದು ವಾತಾವರಣ ಗೊತ್ತಾ ಇರುತ್ತಲ್ಲ, ಆ ಇದಕ್ಕೆ ನೀವು ನಿಮ್ಮ ಮಮ್ಮಿಯವರ ಬರ್ರಿ ಅಂದಿದ್ರಿ. ಆ ಪ್ರಕಾರ ನಾನು ನಮ್ಮ ತಾಯಿಯವರ ಬಂದೀವಿ. ಹ್ಞೂ ರೀ. ಯಾಕಾದ್ರೆ ಯಾವುದೋ ಒಂದು ಮನುಷ್ಯಾಗ ನಂದು ಇದ್ದಿದ್ದೆಲ್ಲ ಆಸ್ತಿ ಹೋಗ್ಬಿಡ್ತೈತಲ್ಲ, ನಮ್ಮ ಪಿತ್ರಾರ್ಜಿತ ಆಸ್ತಿ ಮಾಡ್ಕೊಂಡು ಇದು ಬೆಟಗೇರಿ ಒಳಗೆ ಹಿಡ್ದಿದ್ರಿ ನಾವು. ಹಾಂ ಅದಾಗ ಹೋಯ್ತು ಅಂತಂದ್ರೆ ಮತ್ತು ನಾನು ನನ್ನ ಮಕ್ಳಿಗೇನು ಮಾಡ್ಲಿಕ್ಕೆ ಆಗ್ಲಲ್ಲ ಅಂತಂದು ಒಂದು ಶಾಕ್ ಆಗಿ ತೀರ್ಕೊಂಡ್ರಿ ಅವರು. ಹಾಂ ಅದು ನಂಗೆ ನ್ಯಾಯ ಬೇಕಂತೇಳಿ ನಾನು ಬಂದೇನೆ ರೀ. ಏನಂದ್ರೆ ಈಗ ಹಾಂ ನಾನು ನಿಮ್ಗೆ ಇದು ಕೊಡ್ತೀನಿ. ಕಂಪ್ಲೇಂಟ್ ಬರೆದು ಕೊಟ್ಟಿರೋ? ಹಾಂ ಈಗ ಕೊಟ್ಟೇವ್ರಿ ಸರ್. ಕೊಟ್ಟಿರಿ? ಹ್ಞೂ ರೀ. ಏನಂತ ಈ ಥರ ಬಂದು ಪಟಕ್ಕಿಟ್ಟೆ ಎದುರಿಸಿ ಈ ಥರ ಸಹಿ ಮಾಡ್ಕೊಂಡಿರೋದು ಎಲ್ಲ ಬರೆದಿರಿ? ಹಾಂ ಎಲ್ಲ ಬರ್ತೀನಿ ರೀ. ಹ್ಞೂ ರೀ. ನಿಮ್ಮ ಹೆಸರು? ಹೇಮಲತಾ ಜೈನ್ ಇಲ್ಲ ರೀ, ನಾನು ರಾಜಸ್ಥಾನ ಇರ್ತೀನಿ. ಹ್ಞೂ ರೀ. ಅಂದ್ರೆ ಇಲ್ಲಿ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದೊಳಗೆ ಏನೈತೆ ರೀ, ವರದಕ್ಷಿಣೆ ಐತಲ್ಲ, ವರದಕ್ಷಿಣೆ 20 ವರ್ಷದಿಂದ ನಮ್ಮ ಅಪ್ಪಾಜಿಗೆ ಕೊಡೋಕ್ಕಾಗ್ಲಾರ್ದಕ್ಕೆ ಅಲ್ಲಿ ಮದುವೆ ಮಾಡಿಕೊಟ್ರು ನಂಗೆ.